ಇನ್ನ ವಿಜಯ್ ಕುಮಾರ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ನೀವು ಯಾವ ಏರಿಯಾದಿಂದ ಕಾಲ್ ಮಾಡಿದ್ದೀರಿ? ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ, ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಬೆಂಗಳೂರಿಂದ ಸರ್, ಜೆಪಿ ನಗರದಿಂದ. ಹೇಳಿ ಸರ್, ಹೇಳಿ ಸರ್. ಇದೊಂದು GBA ಮಾಡಿರ್ತಕ್ಕಂತಹ ಒಂದು ಆದೇಶವನ್ನ, ಜೊತೆಗೆ ಈ ಒಂದು ನಿರ್ಧಾರವನ್ನ ನಾನು ಸ್ವಾಗತ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾವು ಸಹ ಅರಿವು ಮೂಡಿಸುವಂತ ಕೆಲಸವನ್ನ ಸಾಕಷ್ಟು ಬಾರಿ ಜನತೆಗೆ ಮಾಡಿದ್ದೇವೆ. ದಯವಿಟ್ಟು ಕಸವನ್ನ ವಿಂಗಡಣೆ ಮಾಡಿ ನೀವು ಆಟೋಗಳಿಗೆ ಕೊಡಿ ಅಂತೇಳಿ. ನಮ್ಮಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ಜನಗಳದೇ ಸಮಸ್ಯೆ. ಈಗ ಅವ್ರು ಪ್ರತಿ ಸಾರಿಗೂ ಸಹ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬರ್ತಾರೆ. ಒಂದು ದಿನ ಬರ್ತಾರೆ, ಒಂದು ವಾರ ಬರ್ತಾರೆ. ಆ ಸರಿಯಾದ ಸಮಯಕ್ಕೆ ನಾವು ಹೋಗಿ ಆಟೋಗೆ ಹಾಕದಂತ ಸಂದರ್ಭದಲ್ಲಿ ಅವರು ಕಸವನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಒಂದಷ್ಟು ಕಡೆ ಕಸ ವಿಲೇವಾರಿ ಮಾಡುವ ವಿಳಂಬ ಆಗ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಅದರ ಜೊತೆ ಗುರುತುಪಡಿಸ್ತಾರೆ. ಸುಮಾರು ಬೆಂಗಳೂರಲ್ಲಿ ಭಾಗಶಃ 60-70% ಭಾಗ ಮನೆ ಮುಂದೆ ಆಟೋಗಳು ಬರ್ತವೆ. ನಾವೇನ್ ಮಾಡ್ಬೇಕು, ವಿಂಗಡಣೆ ಮಾಡಿ ಕಸವನ್ನ ಹಾಕಬೇಕು. ಹಸಿ ಕಸ, ಒಣ ಕಸ ಅಂತೇಳಿ ಅವ್ರು ವಿಂಗಡಣೆ ಮಾಡ್ಲಿಕ್ಕೆ ಹೇಳ್ತಾರೆ. ನಮ್ಮ ಜನಗಳು ಈಗಲೂ ಸಹ ಪ್ಲಾಸ್ಟಿಕ್ ಕವರ್ ಹಾಕಿ ಎಸೆಯುವಂತದ್ದನ್ನ ಬಿಡ್ತಾ ಇಲ್ಲ. ನಾವು ಇದನ್ನ ಬದಲಾಗಬೇಕು ಅಂತೇಳಿ ಎಷ್ಟೇ ಪ್ರಯತ್ನಗಳದ್ದು ಮಾಡೋದು ಸಹ ಅಧಿಕಾರಿಗಳಿಗಾಗಿರ್ಬೋದು, NGOದವರಾಗಿರ್ಬೋದು ಮಾಡ್ತಾ ಇದ್ರು ಸಹ. ಸೊ ಜನಗಳದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಸೊ ಈ ಒಂದು GBA ಈಗ ಏನಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ, ಕಸ ಎಸೆಯರ್ ಮನೆ ಮುಂದೆ ಕಸ ಹಾಕುವಂಥದ್ದು ನಿಜವಾಗಿಯೂ ಸಹ ಬೆಂಗಳೂರು ಸುರಕ್ಷತೆಯಿಂದ ಸ್ವಚ್ಛವಾಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಖಂಡಿತವಾಗಿ ಸ್ವಚ್ಛ ಆಗುತ್ತೆ. ಈಗ ನಾವೇ ನೋಡ್ತಾ ಇರ್ತೀವಿ, ಬೆಳಗ್ಗೆ ಹೋಗ್ತಿದ್ದಂಗೆ ಮುಂದೆ ಗಂಡ ಬೈಕಲ್ಲಿ ಹೋಗ್ತಾರೆ, ಹಿಂದ್ಗಡೆ ಹೆಂಡತಿ ದೂರ ತೆಗೆದು ಕರೆಂಟ್ ಕಂಬಕ್ಕೋ ರೋಡ್ಗೆ ಎಸಿತಾರೆ, ಇಲ್ಲ ಯಾರು ತಲೆ ಮೇಲೆ ಹೋಗ್ತಾರೆ. ಸೊ ಆ ಮನೆ ಮೇಲೆ ನಿಂತ್ಕೊಂಡು ಎಸಿತಾರೆ ಸರ್ ಪ್ಲಾಸ್ಟಿಕ್ ಕವರ್ಲಿ ಕಸನ. 3rd ಫ್ಲೋರ್ ಇರ್ತಕ್ಕಂಥ ರಾತ್ರಿ ಆಯ್ತು ಅಂದ್ರೆ ಮನೆ ಕೆಳಗಡೆ ಎಸಿತಾರೆ ಕಸ. ಸೊ ಇದು ಬದಲಾಗಬೇಕು ಅಂತ ಹೇಳಿದ್ರೆ GBA ಇದನ್ನು ಇನ್ನೂ ದ್ವಿಗುಣ ಮಾಡಬೇಕು. ಸೊ ಇದನ್ನ ಐಡೆಂಟಿಫೈ ಮಾಡಿ ಅವ್ರ ಮನೆ ಮುಂದೆ ಕಸ ಹಾಕ್ದಾಗ ಮಾತ್ರ ಅವ್ರಿಗೆ ಅರ್ಥ ಆಗೋದು. ಬೇರೆಯವ್ರ ಮನೆ ಮುಂದೆ ಕಸ ಹಾಕ್ದಾಗ, ಬೇರೆ ರೋಡ್ ಸೈಡ್ ಕಸ ಹಾಕ್ದಾಗ ಏನ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ. ಸೊ ನಾವು ಸಹ ಅದನ್ನ ಎಚ್ಚೆತ್ಕೋಬೇಕು. ಸೊ GBA ಒಂದು ಈ ಕ್ರಮವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ನಾನು ಸ್ವಾಗತ ಮಾಡ್ತೇನೆ ಸರ್. ಓಕೆ, ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಗಮನಿಸ್ತಾ ಇದ್ದೀರಿ, ಈಗಾಗಲೇ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಕೆಲವರು ಟೆಂಡರ್ ಹಿಡಿದವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಜನರು ಎಚ್ಚೆತ್ಕೋಬೇಕು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನ ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಪ್ರೇಮ್ ಅಂತ ಇದೆ ಸರ್. ಇಲ್ಲಿ ರಾಮಮೂರ್ತಿ ಮಾತಾಡ್ತಾ ಇರೋದು. ಮಾತಾಡಿ ಸರ್, ಮಾತಾಡಿ ಸರ್. ಇದು ಮಾಡಿರೋದಂತೂ ಉದ್ದೇಶ ಚೆನ್ನಾಗಿದೆ, ಅದರಲ್ಲಿ ಏನು ಬೇಜಾರಿಲ್ಲ. ಆದ್ರೆ ಇದರಲ್ಲೂ ಕರಪ್ಷನ್ ಆಗಬಾರ್ದು ಸರ್. ಯಾಕಂದ್ರೆ ಕಸ ಹೋಗೋದಾದ್ರೆ ಈಗ ಹೆಲ್ಮೆಟ್ ಇಲ್ಲ ಅಂದ ತಕ್ಷಣ ಈಗ 100 ರೂಪಾಯಿ ದಂಡ ಕೊಡ್ತೀವೋ, ಇದರಲ್ಲಿ ದಂಡ ಕೊಡೋ ತರ ಆಗ್ಬಾರ್ದು. ಇದು ಕ್ಲಿಯರ್ ಕಟ್ ಆಗಿರ್ಬೇಕು. ಆಮೇಲೆ ಎರಡನೇದು ಏನಿದೆ ಅಂದ್ರೆ ಸರ್, ಇವಾಗ ನಾವ್ ಯಾವ್ದೇ ಒಂದು ಹಾಸ್ಪಿಟಲ್ ಅಲ್ಲಿ ಎಲ್ಲಿಂದ ಬೇರೆಯಿಂದ ಹಾಕ್ತಿವಲ್ಲ, ಈಗ ತಗೊಂಡವರೆಗೂ ನಾವು ಕಸ ತಗೊಂಡವರೆಗೂ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ಕೊಡ್ಬೇಕು. ಅದು ಕಸದ ಮೇಲೆ ಡಿಪೆಂಡ್, ಎಷ್ಟಿರುತ್ತೆ ಕ್ವಾಂಟಿಟಿ ಮೇಲೆ. ಅದು ಮೊದ್ಲು ಬಂದ್ ಆಗ್ಬೇಕು ಇರುತ್ತೆ. ಪ್ಲಸ್ ಇದ್ರದ್ದು ಬೇರೆ ಇನ್ಕಮ್ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ನ್ ಕಸ ಬಿಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಕಸ ಬಿಟ್ಟು ನಾವೇನೋ. ಹೌದು ಸರ್, ಹಂಗಿದೆ ಸರ್. ಅದು ನೀವು ಯಾವ್ದೇ ಹೋಟೆಲ್ದು ಜಾಸ್ತಿ ಕಸ ಇತ್ತಂದ್ರೆ ಇಷ್ಟು ಕಸ ಅವನ 5 ನಿಮಿಷ ಜಾಸ್ತಿ ನಿಲ್ಲಿಸ್ತಾನೆ. ಮಾಮೂಲಿ ಮನೆ ಮುಂದೆ ರಸ್ತೆ ಕಸ ಗುಡಿಸೋರ್ಗು ದುಡ್ಡು ಕೊಡ್ಬೇಕು. ಹೌದೌದು ಸರ್. ಯಾಕಂದ್ರೆ ಅಂದ್ರೆ ನಿಮ್ ಮನೆ ಮುಂದೆ ಕಸ ಗುಡಿಸೋದು ಬಿಟ್ಬಿಡ್ತಾರ ಅವರು? ಬಿಡ್ತಾರೆ, ಬಿಡ್ತಾರೆ. ಇಲ್ಲಾಂದ್ರೆ ಕಿರಿಕ್ ಮಾಡಿದಂದ್ರೆ ಬೇಕಂತ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನಾ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಅವ್ರ ಜೊತೆ ಫೈಟ್ ಮಾಡಕ್ ಆಗಲ್ಲ ಸರ್. ಅವಾಗ ಈ ಹೋಟ್ಲ್ ಗಿಟ್ಲವ್ರದೆಲ್ಲ ಮಾಮೂಲಿಯಾಗಿ ಕೊಡ್ಲೇಬೇಕು ಸರ್. ಅವ್ರಿಗೆ ಕೊಡದೇ ಹೋದ್ರೆ ಅವ್ರು ಬರೋದಿಲ್ಲ. ಆಮೇಲೆ ಒಂದ್ 5 ನಿಮಿಷ ಬಿಟ್ಟು ಬರ್ತೀನಿ ಅಂತ ಫೋನಲ್ಲಿ ಮಾತಾಡಿ ಮತ್ತೆ ಬಂದವರು ತಗೊಂಡೋಗ್ತಾರೆ. ಆತರ ಒಂಥರ ಕೋಆಪರೇಟಿವ್ ಇಬ್ಬರಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಹಂಗಿರುತ್ತೆ ಹಂಗೆ. ಆಮೇಲೆ ಕಸ ಹಾಕುವಾಗ ಈಗ ನಾವು ಒಂದು ಏರಿಯಾದಲ್ಲಿ ನಮ್ಮದೇ ಅಂತ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲರೂ ಒಂದು ಏರಿಯಾದ್ರು ಕಮಿಟಿ ಮಾಡ್ದಂಗೆ ಮಾಡಿ, ಯಾರೇ ಹೆಸರು ಬೇರೆಯವರು ಅದನ್ನ ಇನ್ಫಾರ್ಮ್ ಮಾಡಿ, ಆ ತರ ಏನಾದ್ರು ಗ್ರೂಪ್ ವೈಸ್ ಎಲ್ಲಾರು ಸೇರಿ ಮಾಡಿದ್ರೆ ಮಾತ್ರ ಇದೇನಾದ್ರೂ ಸೊಲ್ಯೂಷನ್ ಇದೆ ಸರ್. ಇದಕ್ಕೆ ಇದೊಂದು ಏನೋ ಭಯ ಹುಟ್ಟಿಸ್ಬೋದು. ಬಟ್ ಈಗ ಈ ಮಾರ್ಷಲ್ ತಗೊಂಡು ಭಯ ಹುಟ್ಟಿಸೋದು ಸ್ವಲ್ಪ ದಿನ ಮಾತ್ರ ನಡೆಯುತ್ತೇವೆ. ಆಮೇಲೆ ಮತ್ತೆ ಆಸ್ ಇಟ್ ಈಸ್ ಅದೇ ರೂಟ್ಗೆ ಬರ್ತಾರೆ. ಆಮೇಲೆ ಕಸ ಹಾಕಕ್ಕೆ ಅವ್ರು ನಮ್ಮ ವೆಹಿಕಲ್ ಬರಲಿಲ್ಲ, ನಾ ಎಲ್ಲಿ ಹಾಕೋದು ಅಂತೇಳಿ ಈ ಮಾರ್ಷಲ್ ಜೊತೆ ಕಿತ್ತಾಡ್ಬೇಕು. ಅದಕ್ಕೆ ಇದು ಪ್ರಾಪರ್ಲಿ ಅದಕ್ಕೆ ಆಗ್ಬೇಕಂತಂದ್ರೆ ಒಂದು ಏರಿಯಾ ವೈಸ್ ಏನಾದ್ರು ಡಂಪ್ ಮಾಡೋ ಅಂತದ್ದು ಅಥವಾ ಒಂದು ಬಗೆ ಅಂತ ಪ್ಲೇಸ್ ಮಾಡಬೇಕು. ಈಗ ನಮ್ಮಲ್ಲಿ 500 ರೂಪಾಯಿ ಅಂತ ಹಾಕಿದ್ರು ದಂಡ. ಇವಾಗ 500 ರೂಪಾಯಿಗೆ ಯಾರು ಬಗ್ಲಿಲ್ಲ ಅಂತ 1000 ರೂಪಾಯಿ ಬೋರ್ಡ್ ಹಾಕಿದ್ದಾರೆ. ಅದೇನು ಬೋರ್ಡ್ ಹಾಕೋದ್ರಿಂದ ಅಷ್ಟೊಂದೇನು ಯೂಸ್ ಆಗ್ತಾ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಸರ್. ಬಟ್ ಇದನ್ನ ಅದು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾರೋ, ಇದು ಎಷ್ಟು ಮಟ್ಟಿಗೆ ಅವೇರ್ನೆಸ್ ಅಂತ ಗೊತ್ತಿಲ್ಲ ಸರ್ ನಮಗೆ. ಬಟ್ ಜನಗಳು ಚೇಂಜ್ ಆಗ್ಬೇಕು ಸರ್. ಜನಗಳು ನಮ್ದೊಂದು ಏರಿಯಾದಲ್ಲಿ ಇಲ್ಲಿಂದ ನಮ್ಗೆ ಅಲ್ಲಿವರೆಗೂ ಆ ಏರಿಯಾ ಕಾಣುತ್ತೆ ಅಂದ್ರೆ ನಮ್ಮದೇ ಆದಂತ ಕೆಲವೊಂದಿಷ್ಟು ಯೂನಿಟಿ ಮಾಡ್ಕೊಂಡು ನಾವೇ ಸ್ವಲ್ಪ ಚೆಕ್ ಮಾಡ್ಕೊಂಡು ಅದ್ರ ಜೊತೆ ನಾವು ಕಾರ್ಪೊರೇಷನ್ ಜೊತೆ ಸಪೋರ್ಟ್ ಮಾಡ್ಬೋದು. ಈಗ ಬೇರೆಯವ್ರ ಮನೆ ಈಗ ಹಾಕಿದಂದ್ರೆ ಅವನೇನೋ ಸ್ವಲ್ಪ ರೌಡಿಸಮ್ ತರ ಮಾಡೋನಿದ್ರೆ ಅದೇ ಒಂದು ದೊಡ್ಡ ಫೈಟ್ ಮಾಡ್ಬಿಡ್ತಾರೆ. ಅದು ಒಂದು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಇವಾಗ ಈ ತರ.
ತರ ಇದೆ ಸರ್. ಇದೊಂದು ಇದಕ್ಕೆ ಹೆಂಗ್ ಸೊಲ್ಯೂಷನ್ ಹುಡುಕ್ತಾರೆ ಏನೋ. ತುಂಬಾ ದೊಡ್ಡದು ಇದು ಒಂಥರ ಸ್ಕೀಮ್ ಸರ್. ಇದು ಅಷ್ಟು ಬೇಗ ಈಸಿಯಾಗಿ ಬೆಂಗಳೂರು ಕವರ್ ಮಾಡೋಕೆ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ಬಹಳ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ಅಧಿಕಾರಿಗಳಾಗ್ಲಿ, ಮಾರ್ಷಲ್ಗಳಾಗ್ಲಿ, ಜನಗಳಾಗ್ಲಿ, ಎಲ್ಲರೂ ಸೇರಿ ಮಾಡೋ ಕೆಲಸ ಸರ್ ಇದು. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಈಗ ಜೈರಾಜ್ ಅಂತ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಏನ್ ಹೇಳ್ತೀರಿ ಸರ್ ಈ ನಿರ್ಧಾರದ ಬಗ್ಗೆ, ತಮ್ಮ ಅಭಿಪ್ರಾಯ ಏನು? GBA ಮಾಡಿರೋದನ್ನು ಸ್ವಾಗತಿಸುವ ಮಾಡೋಣ. ಹಾಗೆ ನಮ್ಮ ಲಗ್ಗೆರೆಯಲ್ಲಿ ಕಸನಿಗೆ ಎತ್ತಲ್ವೇ, ಹಾಗಾದ್ರೆ ನಾವೆಲ್ತ ಹೋಗಿ ಸುರಿಯೋಣ? ಇವರಿಗೊಂದ್ ನ್ಯಾಯ, ನಮಗೊಂದ್ ನ್ಯಾಯನ? ಹಾಕಿದವ್ರು ಕೇಸ್ ಹಾಕಿ ಸರ್, ಪರವಾಗಿಲ್ಲ. ಇವ್ರು ಕಸನೇ ಎತ್ತಾ ಇಲ್ಲಲ್ಲ, ಮತ್ತೆ ಎಲ್ಲಿ ಸುರಿಬೇಕು ನಾವು ಹೋಗಿ? ಇವತ್ತು ಇವ್ರನ್ನ ನಾವು ಸ್ವಾಗತ ಮಾಡ್ತಾ ಇದೀವಿ. ಕಸ ಹಾಕಿದ್ರೆ ಫೈನ್ ಹಾಕಿ, ನಿಜ. ಈಗ ನನ್ನ ಮನೆ ಹತ್ರನೇ 5 ದಿನ ಆಯ್ತು ಸರ್ ಗಾಡಿ ಬಂದು. ಎಲ್ಲಿ ಹಾಕ್ಬೇಕಾದ್ರೆ ನಾವು ಇದಕ್ಕೆ ಫಸ್ಟ್ ಅವ್ರು ಸೊಲ್ಯೂಷನ್ ಮಾಡ್ತಾನೆ ಇದನ್ನೆಲ್ಲ ಮಾಡ್ಬೇಕು ಅವರು. ಇಲ್ಲಿ ಏನು ಮಾಡಿದ್ರೆ ಏಕಾಏಕಿ ಮಾಡಿದ್ರೆ ಈಗ ನೀವು ಮಾಧ್ಯಮದಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದನ್ನ ನಾವು ತೋರಿಸ್ತಾ ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇವ್ರು ಪ್ರಚಾರಕ್ಕೋಸ್ಕರ ಮಾಡ್ತೀಯಾರಾ ಅಥವಾ ಇದನ್ನ ಕಂಟಿನ್ಯೂಟಿ ಮಾಡ್ತೀಯಾರಾ? ನನಗೆ ಡೌಟ್ ಬರ್ತಾ ಇರೋದು, BJP ಅವರು ಇದನ್ನ ಪ್ರಚಾರಕ್ಕೋಸ್ಕರ ಮಾಡ್ತೀಯಾರ ಅನ್ಸ್ತಾ ಇದೆ ಸರ್ ನನಗೆ. ಅವ್ರೀಗ ಎಲ್ಲಿ ಬೇಕಂದ್ರಲ್ಲಿ ಕಸ ಬಿಸಾಕ್ ಹೋಗುವವರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮನೆ ಮುಂದೆ ಕಸದ ರಾಶಿಯನ್ನ ಸುರಿಯೋದು, ಅವ್ರಿಗೆ ದಂಡ ಹಾಕೋದು, ಈ ರೀತಿ ಮಾಡ್ತಿದ್ದಾರೆ. ಅದು ಒಳ್ಳೆ ಕೆಲಸ. ನಾನು ಕೇಳ್ತಾ ಇರ್ತಕ್ಕಂಥದ್ದು GBA ಅವ್ರಿಗೆ, ಈಗ ಕಸ 5 ದಿನ ಹೋಗಿಲ್ಲಲ್ಲ, ಮತ್ತೆ ಅವ್ರು ನಾವೆಲ್ಲಿ ಸುರಿಬೇಕು ಸರ್ ಅದನ್ನ? 5 ದಿನ ಆಗಿದೆ ಸರ್ ಬಂದು, ಲಗ್ಗೆಗಳೇ ಬರ್ತಾ ಇಲ್ಲ. ಅಂದ್ರೆ ಕಸ ವಿಲೇವಾರಿನೇ ಸರಿಯಾಗಿ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ? ಹೌದು, ದಾಖಲೆ ಇದೆ. 5-6 ದಿನ ಆಗಿದೆ ಸರ್ ಕಸ ಗಾಡಿಗೆ ಬಂದು. ಅವಾಗ ಈಗ ಮತ್ತೆ ಅದನ್ನ ಎಲ್ಲಿ ಕೂಗ್ ಸುರಿಬೇಕು ನಾವು? ಇವ್ರಿಗೊಂದೇ ನಮಗೊಂದೇನಾ? ಸುರಿದವ್ರಿಗೆ ನ್ಯಾಯ ಫೈನ್ ಆಗ್ತಾರೆ, ಓಕೆ. ಈಗ ಒಬ್ಬ ಕಾಲರ್ ಹೇಳಿದ್ರು, ಇದು ನೆಪ ಮಾತ್ರಕ್ಕೆ ಆಗ್ಬಾರ್ದು, 2 ದಿನ ಮಟ್ಟಿಗೆ ಆಗ್ಬಾರ್ದು ಮಾಸ್ಟರ್ಗಳು ಇಟ್ಕೊಂಡು ಅಂತ. ಇದಕ್ಕೆ ಅಂತ ಒಂದು ಕಾನೂನು ಬರ್ಲಿ. ಬಟ್ ಕಾನೂನ ಮಾಡ್ಲಿಕ್ಕಿಂತ ಮುಂಚೆ ನಾವು ನೀಟಾಗಿ ಎತ್ತಂತ ಪ್ರಯತ್ನ ಆದ್ರೂ ಮಾಡ್ಬೇಕಲ್ವಾ ನಾವು? ಅಲ್ಲ, ಅವ್ರು ಇನ್ನೊಂದು ವಿಷಯನೂ ಹೇಳ್ತಾ ಇದ್ರು, ಬಹುಶಃ ತಾವು ಕೇಳಿಸ್ಕೊಂಡ್ರಿ ಅನ್ಕೋತೀನಿ ಜಯರಾಜ್ ಅವರೇ. ಯಾರು ಅವ್ರ ಮನೆ ಮುಂದೆ ಕಸ ಗೂಡಿಸೋರ್ಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ, ಅಥವಾ ಕಸ ಎತ್ಕೊಂಡು ಹೋಗೋರಿಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ, ಮಾರನೇ ದಿನ ಅವ್ರ ಮನೆ ಮುಂದೆ ಕಸ ಗೂಡಿಸೋದಿಲ್ಲ ಅಂತೆ, ಕಸ ಎತ್ಕೊಂಡು ಹೋಗಲ್ವಂತೆ. ಈ ರೀತಿ ಬೇರೆ ಇದೆ ಅಂತೆ. ಅದು ನಿಜ, ಸತ್ಯ, ಕಟ್ಟು ಸತ್ಯ ಅದು. ಹೌದು, ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು ಅದು. ಇದು ಹೆಂಗೆ? ಇದಕ್ ಬ್ರೇಕ್ ಹಾಕೋದು ಯಾರ ಕೆಲಸ? ಈ ರೀತಿ ಯಾಕೆ? ಅವ್ರಿಗೆ ಸಂಬಳ ಬರುತ್ತೆ, ದುಡ್ಡು ಯಾಕೆ ಕೇಳ್ಬೇಕು ಅವರು? ಸರ್ ಕೊಟ್ಟಿಲ್ಲ ಅಂತಂದ್ರೆ, ಈಗ ಆ ಕಾಲರ್ ಒಬ್ರು ಚೆನ್ನಾಗಿ ಹೇಳಿದ್ರು, ಅವ್ರ ಹತ್ರ ಗಲಾಟೆ ನಿಲ್ಲಕ್ಕಾಗಲ್ಲ ನಾವು ಅಂತ. ನಮ್ಮ ಮನೆ ಮುಂದೆ ಕಸನೇ ಕೂಡಿಸಲ್ಲ ಸರ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ. ಪ್ರತಿಯೊಬ್ರು ಈಗ ನನ್ನ ಮನೆ ಇದೆ, ಫಾರ್ ಮಂತ್ಲಿ 200 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವು ಅವ್ರಿಗೆ. 200 ರೂಪಾಯಿ ತಿಂಗಳ ಕೊಡ್ಲೇಬೇಕು. ಇಲ್ಲಾಂದ್ರೆ ಗಾಡಿ ನಿಲ್ಸ ಸರ್, ಮುಂದಕ್ಕೆ ಹೋಗ್ತಾರ ಅವರು. ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋರು ಯಾರು ಜಯರಾಜ್ ಅವರೇ? ನಾವೇ ಮಾಡ್ತಾ ಇಲ್ಲ ಸರ್. ಮಾಡಿದ್ರೆ ನಾಳೆ ಬೆಳಿಗ್ಗೆ ಮತ್ತೆ ನಮ್ ಕಸ ತಲೆನೋ ಭಯ ಸರ್ ನಮಗೆ. ಮಾರನೇ ದಿನ ಕಸ ಗುಡ್ಸೋದು ಇಲ್ಲ, ಎತ್ಕೊಂಡು ಹೋಗೋದು ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು ಸರ್? ನಮ್ಮ ಲಗ್ಗೆರೆಯಲ್ಲೇ ಪೀಣ್ಯ ಇಂಡಸ್ಟ್ರಿ ದೊಡ್ಡದು. ರೋಡಲ್ಲಿ ಒಂದೊಂದು ಕಸ ಗುಡ್ಡೆಗಳಿದೆ ಸರ್. ಈ ಹಿಂದೆ ಇದೇ ಚಾನಲ್ ರಿಯಾಲಿಟಿ ಶೋ ಮಾಡಿದ್ದಾರೆ. ಅವ್ನು ತೋರಿಸಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ಅಲ್ಲಿ ತೋರಿಸ್ಯಾರ ಸರ್ ಅಲ್ಲಿ. ಈಗ ಬನ್ನಿ ನಾನು ತೋರಿಸ್ತೀನಿ ಸರ್. ಇದನ್ನ ಮಾಡ್ಲಿ ಸರ್. ನನ್ನ ಪ್ರಕಾರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ ವಿನಃ ಇದನ್ನ ಕಂಟಿನ್ಯೂಟಿ ಮಾಡಲ್ಲ ಸರ್. ಇವರು ಕಂಟಿನ್ಯೂ ಆಗಲ್ಲ ಅಂತೀರಿ? ಹೌದು, ಸತ್ಯ ಸರ್ ಇದು. ಫೈನ್. ಥ್ಯಾಂಕ್ ಯು ಜಯರಾಜ್ ಅವರೇ, ನಮ್ಮ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದ.